ಬಾಂಗ್ಲಾದೇಶದಿಂದ ಸೀದಾ ವಾಪಸ್ ಬರೋಣ. ನಮ್ಮ ರಾಜ್ಯದ ರಾಜಕೀಯ ವಿದ್ಯಮಾನಗಳ ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಈ ಪಂಚ ಗ್ಯಾರಂಟಿಗಳ ಪೈಕಿ ಅತ್ಯಂತ ಜನಪ್ರಿಯವಾದ ಯೋಜನೆ, ಮಹಿಳೆಯರ ಕೈಗೆ ನೇರವಾಗಿ 2,000 ರೂಪಾಯಿ ತಲುಪಿಸುವ ಯೋಜನೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಇದೇ ಯೋಜನೆಯಿಂದ ಭಾರಿ ಮುಖಭಂಗ. ಮದ್ದೂರಿನಲ್ಲಿ ರೋಷಾವೇಶದ ಭಾಷಣ ಮಾಡ್ತಾ ಇದ್ರು. ವಿರೋಧ ಪಕ್ಷಗಳ ಪಾದಯಾತ್ರೆಯನ್ನ ವಿರೋಧಿಸಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ರೋಷಾವೇಶದ ಭಾಷಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳ ಪ್ರಸ್ತಾಪ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಎದುರಿಗಿದ್ದ ಮಹಿಳೆಯರು ನಮಗೆ 2,000 ರೂಪಾಯಿ ಬರ್ತಿಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರ ಮುಂದೇನೆ ಘೋಷಣೆಗಳನ್ನ ಕೂಗ್ತಾರೆ. 5 ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ. ಅದು ನಿಮ್ಗೆಲ್ಲರೂ ಕೂಡ ತಲುಪ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೆಣ್ಣು ಮಕ್ಕಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತಾ ಇದೆ ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಬರ್ತದೆ, 1 ತಿಂಗಳದ್ದು ಬಂದಿಲ್ಲ, 2 ತಿಂಗಳದ್ದು ಬರ್ತದೆ. ಈಗ 5 ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ. ಅದು ನಿಮ್ಗೆಲ್ಲರೂ ಕೂಡ ತಲುಪ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೆಣ್ಣು ಮಕ್ಕಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತಾ ಇದೆ ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಬರ್ತದೆ, 1 ತಿಂಗಳದ್ದು ಬಂದಿಲ್ಲ, 2 ತಿಂಗಳದ್ದು ಬರ್ತದೆ. ಈಗ ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತಾ ಇದೆ ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಬರ್ತದೆ. ಬಾಂಗ್ಲಾದೇಶದಿಂದ ಸೀದಾ ವಾಪಸ್ ಬರೋಣ. ನಮ್ಮ ರಾಜ್ಯದ ರಾಜಕೀಯ ವಿದ್ಯಮಾನಗಳ ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಈ ಪಂಚ ಗ್ಯಾರಂಟಿಗಳ ಪೈಕಿ ಅತ್ಯಂತ ಜನಪ್ರಿಯವಾದ ಯೋಜನೆ, ಮಹಿಳೆಯರ ಕೈಗೆ ನೇರವಾಗಿ 2,000 ರೂಪಾಯಿ ತಲುಪಿಸುವ ಯೋಜನೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಇದೇ ಯೋಜನೆಯಿಂದ ಭಾರಿ ಮುಖಭಂಗ. ಮದ್ದೂರಿನಲ್ಲಿ ರೋಷಾವೇಶದ ಭಾಷಣ ಮಾಡ್ತಾ ಇದ್ರು. ವಿರೋಧ ಪಕ್ಷಗಳ ಪಾದಯಾತ್ರೆಯನ್ನ ವಿರೋಧಿಸಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ರೋಷಾವೇಶದ ಭಾಷಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳ ಪ್ರಸ್ತಾಪ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಎದುರಿಗಿದ್ದ ಮಹಿಳೆಯರು ನಮಗೆ 2,000 ರೂಪಾಯಿ ಬರ್ತಿಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರ ಮುಂದೇನೆ ಘೋಷಣೆಗಳನ್ನ ಕೂಗ್ತಾರೆ. 5 ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ. ಅದು ನಿಮ್ಗೆಲ್ಲರೂ ಕೂಡ ತಲುಪ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೆಣ್ಣು ಮಕ್ಕಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತಾ ಇದೆ ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಬರ್ತದೆ, 1 ತಿಂಗಳದ್ದು ಬಂದಿಲ್ಲ, 2 ತಿಂಗಳದ್ದು ಬರ್ತದೆ. ಈಗ 5 ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ. ಅದು ನಿಮ್ಗೆಲ್ಲರೂ ಕೂಡ ತಲುಪ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೆಣ್ಣು ಮಕ್ಕಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತಾ ಇದೆ ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಬರ್ತದೆ, 1 ತಿಂಗಳದ್ದು ಬಂದಿಲ್ಲ, 2 ತಿಂಗಳದ್ದು ಬರ್ತದೆ. ಈಗ ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತಾ ಇದೆ ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಬರ್ತದೆ. ಬಾಂಗ್ಲಾದೇಶದಿಂದ ಸೀದಾ ವಾಪಸ್ ಬರೋಣ. ನಮ್ಮ ರಾಜ್ಯದ ರಾಜಕೀಯ ವಿದ್ಯಮಾನಗಳ ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಈ ಪಂಚ ಗ್ಯಾರಂಟಿಗಳ ಪೈಕಿ ಅತ್ಯಂತ ಜನಪ್ರಿಯವಾದ ಯೋಜನೆ, ಮಹಿಳೆಯರ ಕೈಗೆ ನೇರವಾಗಿ 2,000 ರೂಪಾಯಿ ತಲುಪಿಸುವ ಯೋಜನೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಇದೇ ಯೋಜನೆಯಿಂದ ಭಾರಿ ಮುಖಭಂಗ. ಮದ್ದೂರಿನಲ್ಲಿ ರೋಷಾವೇಶದ ಭಾಷಣ ಮಾಡ್ತಾ ಇದ್ರು. ವಿರೋಧ ಪಕ್ಷಗಳ ಪಾದಯಾತ್ರೆಯನ್ನ ವಿರೋಧಿಸಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ರೋಷಾವೇಶದ ಭಾಷಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳ ಪ್ರಸ್ತಾಪ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಎದುರಿಗಿದ್ದ ಮಹಿಳೆಯರು ನಮಗೆ 2,000 ರೂಪಾಯಿ ಬರ್ತಿಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರ ಮುಂದೇನೆ ಘೋಷಣೆಗಳನ್ನ ಕೂಗ್ತಾರೆ. 5 ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ. ಅದು ನಿಮ್ಗೆಲ್ಲರೂ ಕೂಡ ತಲುಪ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೆಣ್ಣು ಮಕ್ಕಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತಾ ಇದೆ ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಬರ್ತದೆ, 1 ತಿಂಗಳದ್ದು ಬಂದಿಲ್ಲ, 2 ತಿಂಗಳದ್ದು ಬರ್ತದೆ. ಈಗ
5 ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ. ಅದು ನಿಮ್ಗೆಲ್ಲರೂ ಕೂಡ ತಲುಪ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೆಣ್ಣು ಮಕ್ಕಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತಾ ಇದೆ ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಬರ್ತದೆ, 1 ತಿಂಗಳು ಬಂದಿಲ್ಲ, 2 ತಿಂಗಳು ಬರ್ತದೆ. ಈಗ ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತಾ ಇದೆ ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಬರ್ತದೆ, ಬಾಂಗ್ಲಾದೇಶದಿಂದ ಸೀದಾ ವಾಪಸ್ ಬರೋಣ. ನಮ್ಮ ರಾಜ್ಯದ ರಾಜಕೀಯ ವಿದ್ಯಮಾನಗಳ ಕಡೆಗೆ ಗೃಹಲಕ್ಷ್ಮಿ ಯೋಜನೆ, ಈ ಪಂಚ ಗ್ಯಾರಂಟಿಗಳ ಪೈಕಿ ಅತ್ಯಂತ ಜನಪ್ರಿಯವಾದ ಯೋಜನೆ, ಮಹಿಳೆಯರ ಕೈಗೆ ನೇರವಾಗಿ 2,000 ರೂಪಾಯಿ ತಲುಪಿಸುವ ಯೋಜನೆ. ಇವತ್ತು DK ಶಿವಕುಮಾರ್ ಅವರಿಗೆ ಇದೇ ಯೋಜನೆಯಿಂದ ಭಾರಿ ಮುಖಭಂಗ. ಮದ್ದೂರಿನಲ್ಲಿ ರೋಷಾವೇಶದ ಭಾಷಣ ಮಾಡ್ತಾ ಇದ್ರು. ವಿರೋಧ ಪಕ್ಷಗಳ ಪಾದಯಾತ್ರೆಯನ್ನ ವಿರೋಧಿಸಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ರೋಷಾವೇಶದ ಭಾಷಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳ ಪ್ರಸ್ತಾಪ ಮಾಡ್ತಾರೆ DK ಶಿವಕುಮಾರ್ ಅವರು. ಎದುರಿಗಿದ್ದ ಮಹಿಳೆಯರು ನಮಗೆ 2,000 ರೂಪಾಯಿ ಬರ್ತಿಲ್ಲ ಅಂತ ಹೇಳಿ DK ಶಿವಕುಮಾರ್ ಅವರ ಮುಂದೆನೆ ಘೋಷಣೆಗಳನ್ನ ಕೂಗ್ತಾರೆ. 5 ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ. ಅದು ನಿಮ್ಗೆಲ್ಲರೂ ಕೂಡ ತಲುಪ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೆಣ್ಣು ಮಕ್ಕಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತಾ ಇದೆ ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಬರ್ತದೆ, 1 ತಿಂಗಳು ಬಂದಿಲ್ಲ, 2 ತಿಂಗಳು ಬರ್ತದೆ. ಈಗ 5 ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ. ಅದು ನಿಮ್ಗೆಲ್ಲರೂ ಕೂಡ ತಲುಪ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೆಣ್ಣು ಮಕ್ಕಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತಾ ಇದೆ ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಬರ್ತದೆ, 1 ತಿಂಗಳು ಬಂದಿಲ್ಲ, 2 ತಿಂಗಳು ಬರ್ತದೆ. ಈಗ ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತಾ ಇದೆ ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಬರ್ತದೆ, ಬಾಂಗ್ಲಾದೇಶದಿಂದ ಸೀದಾ ವಾಪಸ್ ಬರೋಣ. ನಮ್ಮ ರಾಜ್ಯದ ರಾಜಕೀಯ ವಿದ್ಯಮಾನಗಳ ಕಡೆಗೆ ಗೃಹಲಕ್ಷ್ಮಿ ಯೋಜನೆ, ಈ ಪಂಚ ಗ್ಯಾರಂಟಿಗಳ ಪೈಕಿ ಅತ್ಯಂತ ಜನಪ್ರಿಯವಾದ ಯೋಜನೆ, ಮಹಿಳೆಯರ ಕೈಗೆ ನೇರವಾಗಿ 2,000 ರೂಪಾಯಿ ತಲುಪಿಸುವ ಯೋಜನೆ. ಇವತ್ತು DK ಶಿವಕುಮಾರ್ ಅವರಿಗೆ ಇದೇ ಯೋಜನೆಯಿಂದ ಭಾರಿ ಮುಖಭಂಗ. ಮದ್ದೂರಿನಲ್ಲಿ ರೋಷಾವೇಶದ ಭಾಷಣ ಮಾಡ್ತಾ ಇದ್ರು. ವಿರೋಧ ಪಕ್ಷಗಳ ಪಾದಯಾತ್ರೆಯನ್ನ ವಿರೋಧಿಸಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ರೋಷಾವೇಶದ ಭಾಷಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳ ಪ್ರಸ್ತಾಪ ಮಾಡ್ತಾರೆ DK ಶಿವಕುಮಾರ್ ಅವರು. ಎದುರಿಗಿದ್ದ ಮಹಿಳೆಯರು ನಮಗೆ 2,000 ರೂಪಾಯಿ ಬರ್ತಿಲ್ಲ ಅಂತ ಹೇಳಿ DK ಶಿವಕುಮಾರ್ ಅವರ ಮುಂದೆನೆ ಘೋಷಣೆಗಳನ್ನ ಕೂಗ್ತಾರೆ.